ನಮಸ್ಕಾರ. ಮನುಷ್ಯನನ್ನು ಜನ್ಮ ಜನ್ಮಾಂತರಗಳಿಂದಲೂ ಕೂಡ ಕಾಡ್ತಾ ಇರುವಂತಹ ಒಂದು ರೋಗ, ಬಾಧಿಸ್ತಾ ಇರುವಂತಹ ಒಂದು ರೋಗ ಅಂತ ಹೇಳಿದರೆ ಅದು ಅಹಂಕಾರ. ನಾನು ನನ್ನದು ಅಂತ ಹೇಳುವಂತಹ ಭಾವ, ಸ್ವಪ್ರತಿಷ್ಠೆ, ಡಂಭಾಚಾರಗಳಲ್ಲಿ ಮನುಷ್ಯ ಮುಳುಗಿ ಹೋಗಿರ್ತಾನೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ನಮ್ಮತನವನ್ನು ನಾವು ಕಳೆದುಕೊಂಡು ನಮ್ಮ ಹಿರಿಮೆಯನ್ನು, ಗರಿಮೆಯನ್ನು ಎಲ್ಲವನ್ನೂ ಬದಿಗಿಟ್ಟು ಭಗವಂತನಲ್ಲಿ ಶರಣಾಗುವುದಕ್ಕೆ ಪ್ರತೀಕವಾಗಿರುವಂತಹ ಒಂದು ಆಚರಣೆಯ ಬಗ್ಗೆ ತಿಳ್ಕೊಳ್ಳುವ. ನಾವೆಲ್ಲರೂ ಕೂಡ ತಿರುಪತಿಗೆ ಹೋಗ್ತೇವೆ, ತಿರುಮಲಕ್ಕೆ ಹೋಗ್ತೇವೆ. ಹಾಗೆ ಹೋದಾಗ ಹೆಚ್ಚಿನವರು ತಿರುಪತಿಯಲ್ಲಿ ಮುಡಿ ಕೊಟ್ಟು ಬರ್ತಾರೆ. ಅದು ಯಾಕೆ ಅಲ್ಲಿ ವೆಂಕಟರಮಣ ದೇವಸ್ಥಾನದ ಆ ಸಾನ್ನಿಧ್ಯಕ್ಕೆ ಹೋದಾಗ ಯಾಕೆ ಮುಡಿ ಕೊಡುವ ಸಂಪ್ರದಾಯ ಬಂತು ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ. ಈ ಕೂದಲು ನಮ್ಮ ಸೌಂದರ್ಯದ ಪ್ರತೀಕ. ಕೂದಲು ನಮ್ಮ ಈ ಶರೀರಕ್ಕೆ ಒಂದು ಕಿರೀಟ ಇದ್ದ ಹಾಗೆ. ಕೂದಲು ತಲೆಯಿಂದ ಹೋದ ತಕ್ಷಣ ಆ ಸೌಂದರ್ಯ ಇಲ್ಲ, ಆ ಸೊಗಸಿಲ್ಲ. ನಾವೆಲ್ಲರೂ ಕೂಡ ಕೂದಲನ್ನು ಆ ತಿರುಪತಿಗೆ ಹೋದವರು ಮುಡಿ ಕೊಡುವುದು ಅಂತ ಹೇಳಿದರೆ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ನಮ್ಮ ಈ ಶಾರೀರಿಕ ಸೌಂದರ್ಯವನ್ನು ಮೆರೆಸುವಂತಹ ಆ ನಮ್ಮ ತಲೆ ಕೂದಲನ್ನು ಭಗವಂತನಿಗೆ ಒಪ್ಪಿಸುವುದರ ಮೂಲಕ ನಾವು ಅವನಲ್ಲಿ ಸಂಪೂರ್ಣ ಶರಣಾಗತರಾಗಿದ್ದೇವೆ ಅಂತ ತೋರಿಸಿಕೊಡುವುದಕ್ಕಾಗಿಯೇ ಈ ಮುಡಿ ಕೊಡುವಂತಹ ಸಂಪ್ರದಾಯವೊಂದು ಬೆಳೆದು ಬಂತು. ನಾವು ಪುರಾಣದ ಪುಟಗಳನ್ನೆಲ್ಲ ತೆಗಿತಾ ಹೋದಾಗ ಇದಕ್ಕೆ ವಿಶೇಷ ಪುರಾವೆಗಳು ನಮಗೆ ಸಿಗ್ತದೆ. ಯಾಕಾಗಿ ಭಗವಂತ ಭೂಮಿಗೆ ಬಂದ ಅಂತ ಹೇಳುವಂಥದ್ದನ್ನು ಕೂಡ ನಾವು ನೋಡಬೇಕು. ತಿರುಮಲದಲ್ಲಿ ತಿರುಪತಿ ವೆಂಕಟರಮಣ ದೇವರು ಅದು ಯಾಕಾಗಿ ಭೂಮಿಗೆ ಬಂದ ಅಂತ ಹೇಳುವಂಥದ್ದನ್ನು ಕೂಡ ನಾವು ನೋಡುವಾಗ ಈ ಮುಡಿ ಕೊಡುವ ಪದ್ಧತಿ ಯಾಕೆ ಬಂತು ಅಂತ ಹೇಳುವುದಕ್ಕೆ ಇನ್ನಷ್ಟು ಪುಷ್ಟಿ ದೊರಕ್ತದೆ ನಮಗೆ. ಒಮ್ಮೆ ಭೃಗು ಮಹರ್ಷಿಗಳು ವೈಕುಂಠ ಲೋಕಕ್ಕೆ ಬರ್ತಾರೆ. ಭೃಗು ಮಹರ್ಷಿಗಳು ಬಂದಾಗ ಶ್ರೀಮನ್ನಾರಾಯಣ ತಾನು ಯೋಗ ನಿದ್ರೆಯಲ್ಲಿದ್ದಾನೆ. ಗಾಢವಾದಂತಹ ನಿದ್ರೆಯಲ್ಲಿ ಭಗವಂತ ಇದ್ದಾನೆ. ಲಕ್ಷ್ಮಿ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಈ ಭೃಗು ಮಹರ್ಷಿಗಳು ಬಂದದ್ದು ಭಗವಂತನಿಗೆ ಗೊತ್ತೇ ಆಗಲಿಲ್ಲ. ಗೊತ್ತಾಗಲಿಲ್ವೋ ಅಥವಾ ಗೊತ್ತಾಗದ ರೀತಿ ನಟಿಸಿದ್ನೋ ಅದು ಬೇರೆ ವಿಷಯ. ಅಂತೂ ಭಗವಂತ ನಿದ್ರೆಯಲ್ಲಿದ್ದಾನೆ. ಭೃಗು ಮಹರ್ಷಿಗಳು ಬಂದದ್ದನ್ನು ಭಗವಂತ ಗಮನಿಸುವುದಿಲ್ಲ. ಇದರಿಂದ ಸಿಟ್ಟುಗೊಳ್ತಾರೆ ಭೃಗು ಮಹರ್ಷಿಗಳು. ಸಿಟ್ಟುಕೊಂಡು ಭಗವಂತನ ಶ್ರೀಮನ್ನಾರಾಯಣನ ವಕ್ಷಸ್ಥಳಕ್ಕೆ ತಾವು ಕಾಲಿನಿಂದ ಜೋರಾಗಿ ಮೆಟ್ಟಿ ಬಿಡ್ತಾರೆ. ಇದರ ಹಿಂದೆ ಭೃಗು ಮಹರ್ಷಿಗಳ ಕಾಲಿನ ಅಡಿಯಲ್ಲಿ, ಪಾದದ ಅಡಿಯಲ್ಲಿ ಅಹಂಕಾರದ ಕಣ್ಣೊಂದಿತ್ತು. ಅದನ್ನು ಕಿತ್ತೆಸೀಬೇಕು ಅಂತ ಹೇಳುವಂತಹ ಭಾವನೆಯಿಂದ ಭಗವಂತ ಹಾಗೆ ನಟಿಸಿದ ಅಂತ ಹೇಳುವಂಥದ್ದು ಇದರ ಹಿಂದೆ ಇನ್ನೊಂದು ಕಥೆಯೂ ಇದೆ. ಒಟ್ಟಾರೆ ಭೃಗು ಮಹರ್ಷಿಗಳು ಬಂದದ್ದನ್ನು ಭಗವಂತ ಗಮನಿಸಲಿಲ್ಲ. ಸಿಟ್ಟುಗೊಂಡು ಭೃಗು ಮಹರ್ಷಿಗಳು ಭಗವಂತನ ವಕ್ಷಸ್ಥಳಕ್ಕೆ ಒದ್ದು ಬಿಟ್ಟರು. ಆವಾಗ ಲಕ್ಷ್ಮೀದೇವಿಗೆ ಸಿಟ್ಟು ಬಂತು. ಯಾಕೆಂದರೆ ಶ್ರೀಮನ್ನಾರಾಯಣನ ವಕ್ಷಸ್ಥಳದಲ್ಲಿ ನೆಲೆಸಿರುವಂಥವಳು ಅವಳು ಶ್ರೀ ಮಹಾಲಕ್ಷ್ಮಿ. ನನ್ನ ಸ್ಥಾನಕ್ಕೆ ಒದ್ದಿದ್ದಾರೆ. ಅಂತಹ ಒದ್ದಂತಹ ಭೃಗು ಮಹರ್ಷಿಗಳಿಗೂ ಕೂಡ ಶಾಪ ಕೊಡದೆ ನಾರಾಯಣ ಅವರ ಪಾದ ಸೇವೆಯನ್ನೇ ಮಾಡ್ತಾ ಇದ್ದಾನೆ ಅಂತ. ಅಂದರೆ ಅವರ ಪಾದವನ್ನು ಒತ್ತಿ ಒತ್ತಿ ಆ ಅಹಂಕಾರದ ಕಣ್ಣನ್ನು ತೆಗೆದು ಬಿಟ್ಟ ಅಂತೆ ಭಗವಂತ. ಸಿಟ್ಟುಗೊಂಡು ಲಕ್ಷ್ಮೀದೇವಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಳು. ಲಕ್ಷ್ಮೀ ಇಲ್ಲದ ವೈಕುಂಠ ಭಗವಂತನಿಗೆ ಬೇಡ. ಭಗವಂತ ಏನು ಮಾಡ್ತಾನೆ ಅಂದರೆ ಲಕ್ಷ್ಮಿಯನ್ನು ಹುಡುಕಿಕೊಂಡು ಲಕ್ಷ್ಮಿ ಎಲ್ಲಿದ್ದಾಳೆ ಅಂತ ಕರೀತಾ 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 ಕೂಗ್ತಾ ಕೂಗ್ತಾ ತಾನು ಬಂದದ್ದು ತಿರುಮಲ ಬೆಟ್ಟಕ್ಕೆ. ಅಲ್ಲಿ ಬಂದು ಅಲ್ಲಿ ಹಸಿವಿನಿಂದ ಬಾಯಾರಿಕೆಯಿಂದ ಬಳಲಿದಂತಹ ಭಗವಂತ ಭೂಮಿಯ ಸ್ಪರ್ಶವಾದಾಗ ಕೆಲವು ಭೂಮಿಯ ಗುಣಗಳನ್ನೆಲ್ಲ ತನ್ನಲ್ಲಿ ಆವಾಹನೆ ಮಾಡಿಕೊಂಡು ತಾನು ಒಂದು ಹುತ್ತದ ಒಳಗಡೆ ಕೂತುಕೊಳ್ತಾನಂತೆ. ಲಕ್ಷ್ಮಿಯದ್ದೇ ಧ್ಯಾನದಲ್ಲಿ ತಾನಿದ್ದಾನೆ. ಇಲ್ಲಿ ಭಗವಂತನಿಗೆ ಹಸಿವೆ ಆಗಿದೆ, ಬಾಯಾರಿಕೆ ಆಗಿದೆ ಅಂತ ತಿಳಿದು ಬ್ರಹ್ಮ ಹಾಗೂ ಈಶ್ವರರು ತಮ್ಮ ಸೇವೆಯನ್ನು ದೇವರಿಗೆ ಅರ್ಪಿಸಬೇಕು ಅಂತ ಹೇಳಿ ತಾವು ಹಸುವಾಗಿ ಮತ್ತು ಕರುವಾಗಿ ತಾವು ರೂಪಾಂತರ ಮಾಡಿಕೊಂಡು ಬಂದು ಆ ಹಾಲನ್ನೆಲ್ಲ ಆ ಹಾಲನ್ನೆಲ್ಲ ಈ ಹುತ್ತಕ್ಕೆ ಎರೀತಾ ಉಂಟು. ಹುತ್ತಕ್ಕೆ ಹಾಲು ಬೀಳ್ತಾ ಇದ್ದಾಗ ಹುತ್ತದೊಳಗೆ ಇರುವಂತಹ ಭಗವಂತ ಶ್ರೀನಿವಾಸ ಆ ಹಾಲನ್ನು ತಾನು ಕುಡಿದು ಅಲ್ಲಿ ತಾನು ಜೀವಂತವಾಗಿ ಇರ್ತಾನೆ. ಆದರೆ ಈ ದನ ಎಲ್ಲಿ ಹೋಗ್ತದೆ ಅಂದರೆ ಚೋಳರಾಜನ ಸಮೀಪಕ್ಕೆ ಹೋಗ್ತದೆ. ಅಂದರೆ ಬ್ರಹ್ಮ ಹಾಗೂ ಈಶ್ವರರು ಆ ದನಕರುಗಳಾಗಿ ಬಂದದ್ದು ಚೋಳರಾಜನ ಬಳಿಗೆ ಹೋಗಿ ಸೇರಿರ್ತದೆ ಆ ದನ ಮತ್ತು ಕರು. ದನಗಾಹಿ ತೆಗೆದುಕೊಂಡು ಪ್ರತಿ ದಿವಸ ಹುಲ್ಲುಗಾವಲಿಗೆ ಬರುವುದು. ಆ ದನ ಮಾತ್ರ ಹಸು ಮತ್ತು ಕರು ಇದು ಎರಡೂ ಹುತ್ತದ ಬಳಿಗೆ ಹೋಗಿ ಅಲ್ಲಿ ಹಾಲನ್ನು ಸುರಿಸಿ ಶ್ರೀನಿವಾಸನಿಗೆ ಉಪಕಾರವನ್ನು ಮಾಡುವಂಥದ್ದು. ಇದು ದಿನಾಗಲೂ ಈ ಪ್ರಕ್ರಿಯೆ ನಡೀತದೆ. ಒಂದು ದಿವಸ ದನಗಾಹಿ ನೋಡ್ತಾನೆ, ಇದು ಏನು ಮಾಡ್ತಾ ಉಂಟು ಈ ಹಸು, ಇದು ಹಟ್ಟಿಗೆ ಹೋದ ಮೇಲೆ ಹಾಲು ಕೊಡುವುದಿಲ್ಲ, ಹಾಗಾದರೆ ಹಾಲೆಲ್ಲ ಎಲ್ಲಿ ಹೋಗ್ತಾ ಉಂಟು ಅಂತ ಈ ಹಸುವನ್ನು ಹಿಂಬಾಲಿಸುವಾಗ ಹುತ್ತಕ್ಕೆ ಹಾಲು ಸುರಿಸುವುದನ್ನು ನೋಡ್ತಾನೆ. ಆ ಕ್ಷಣಕ್ಕೆ ಕೋಪಗೊಂಡು ಅವನ ಕೈಯಲ್ಲೊಂದು ಕೊಡಲಿ ಇರ್ತದೆ. ಆ ಕೊಡಲಿಯಿಂದ ಹಸುವಿಗೆ ಹೊಡಿಲಿಕ್ಕೆ ಅಂತ ಬರುವಾಗ ಆ ಪೆಟ್ಟು ಹಸುವಿಗೆ ಬೀಳುವುದರ ಬದಲಾಗಿ ಅದು ಹುತ್ತದೊಳಗಿದ್ದಂತಹ ಶ್ರೀನಿವಾಸನ ತಲೆಗೆ ಬೀಳುತ್ತದೆ. ಹಾಗೂ ಅಷ್ಟು ಜಾಗದಲ್ಲಿದ್ದಂತಹ ಕೇಶ ಅದು
ಕೆತ್ತಿ ಹೋಗಿಬಿಡುತ್ತದೆ, ಕೇಶ ಇಲ್ಲವಾಗ್ತದೆ, ಅಲ್ಲಿ ಬೋಳು ತಲೆ ಆಯಿತು. ಅತ್ಯಂತ ಸುಂದರ ರೂಪದ ಭಗವಂತ ಹಸಿವು ಬಾಯಾರಿಕೆಯಿಂದ ಒದ್ದಾಡ್ತಾ ಇರಬೇಕಾದ್ರೆ ಅದಕ್ಕೆ ಸಹಾಯ ಮಾಡಲಿಕ್ಕೋಸ್ಕರ ಬಂದಂತಹ ಬ್ರಹ್ಮ ಹಾಗೂ ಈಶ್ವರರಿಗೆ ಹೊಡಿಲಿಕ್ಕೆ ಅಂತ ಬಂದಂತಹ ಈ ದನಗಾಹಿ, ಅವನಿಗೆ ಗೊತ್ತಿಲ್ಲ ಇದು ಪರಮೇಶ್ವರ ಬ್ರಹ್ಮ ಇವರು ಬಂದಿದ್ದಾರೆ ಅಂತ. ದನ ತಪ್ಪು ಕೆಲಸ ಮಾಡ್ತಾ ಉಂಟು ಅಂತ ಹೊಡಿಲಿಕ್ಕೆ ಬಂದಿದ್ದಾನೆ. ಇದು ಶ್ರೀನಿವಾಸನಿಗೆ ಪೆಟ್ಟು ಬಿದ್ದು ಕೂದಲು ಕೆತ್ತಿ ಹೋಗಿದೆ. ಇಲ್ಲಿ ಭಗವಂತ ವಿರೂಪನಾಗಿದ್ದಾನೆ. ಮತ್ತೆ ಅವನು ದನಕರುಗಳನ್ನು ಕರ್ಕೊಂಡು ಹೋಗ್ತಾನೆ ದನಗಾಹಿ. ಆದರೆ ಭಗವಂತನ ರೂಪ ವಿರೂಪವಾಯಿತಲ್ಲ ಅಂತ ದೇವತೆಗಳೆಲ್ಲರಿಗೂ ಕೂಡ ಚಿಂತೆ ಆಗ್ತದಂತೆ. ಆ ಸಮಯದಲ್ಲಿ ಸ್ವರ್ಗಲೋಕದಲ್ಲಿ ನೀಲಾದೇವಿ ಅಂತ ಹೇಳುವಂಥವಳೊಬ್ಬಳು ಅಪ್ಸರೆ ಇರ್ತಾಳೆ, ಗಂಧರ್ವ ಕನ್ಯೆ. ಅವಳು ಬಹಳ ಉದ್ದ ಕೂದಲಂತೆ ಅವಳಿಗೆ. ಅವಳ ಕೂದಲಿನಿಂದಲೇ ಅವಳಲ್ಲಿ ಫೇಮಸ್, ಪ್ರಸಿದ್ಧಿಯಾದವಳು. ಅತ್ಯಂತ ಉದ್ದ ಕೂದಲಿನ ನೀಲಾದೇವಿ. ಅವಳು ಭಗವಂತನನ್ನು ನೋಡ್ತಾಳೆ. ಅಯ್ಯೋ ಕೂದಲಿಲ್ಲವಲ್ಲ ಅಂತ ನೇರವಾಗಿ ಆ ಹುತ್ತದ ಬಳಿಗೆ ಬರ್ತಾಳಂತೆ. ಬಂದು ಭಗವಂತನಿಗೆ ಅದೆಷ್ಟು ಸಮರ್ಪಣೆ ಅಂತ ಹೇಳಿದರೆ, ಅವಳ ಪೂರ್ತಿ ಸೌಂದರ್ಯ ಇದ್ದದ್ದೇ ಆ ಕೂದಲಲ್ಲಿ. ಹಾಗಿದ್ದಾಗ ಕೂದಲು ಹೋಯ್ತಲ್ಲ ಅಂತ ಹೇಳುವಂಥ ಯೋಚನೆಯೇ ಇಲ್ಲ. ತನ್ನ ತಲೆಯ ಪೂರ್ತಿ ಕೂದಲನ್ನು ಕೂಡ ಕತ್ತರಿಸಿ ಭಗವಂತನ ತಲೆಗೆ ಇಟ್ಟು ಬಿಡ್ತಾಳಂತೆ. ಕೂದಲಲ್ಲಿಗೆ ಹಿಡ್ಕೊಂಡಿತು ಶ್ರೀನಿವಾಸನಿಗೆ. ಉದ್ದ ಜಟೆ ಇದ್ದಂತಹ ಶ್ರೀನಿವಾಸ ಆ ಕೂದಲನ್ನು ತಾನು ಅಲ್ಲಿ ಯಾವಾಗ ಅವಳು ತಂದು ಆ ಕೂದಲನ್ನು ತಲೆ ಮೇಲೆ ಇಟ್ಲೋ ತಲೆಗದಲ್ಲಿ ಹತ್ತಿಕೊಂಡಿತು. ಈ ರೀತಿಯಾಗಿ ತನ್ನ ಸೌಂದರ್ಯವನ್ನು ಕಳ್ಕೊಂಡು ನಾನು, ನನ್ನದು, ನನ್ನ ಸೌಂದರ್ಯ, ನನ್ನ ಅಹಂಕಾರ, ಅಹಂಭಾವ ಎಲ್ಲವನ್ನು ಬದಿಗಿಟ್ಟು ಆ ನೀಳಾದೇವಿ ಭಗವಂತನಿಗೆ ತನ್ನ ಮುಡಿಯನ್ನು ಸಮರ್ಪಿಸಿದ್ಲು. ಅಂದಿನಿಂದ ಶ್ರೀನಿವಾಸ ಹೇಳ್ತಾನಂತೆ, ಇನ್ನು ಮುಂದೆ ಇಲ್ಲಿಗೆ ಯಾರು ಈ ನನ್ನ ತಿರುಮಲದ ತಿರುಪತಿಯ ದೇವಸ್ಥಾನಕ್ಕೆ ಯಾರು ಬರ್ತಾರೋ ಅವರೆಲ್ಲ ಮುಡಿ ಕೊಡುವಂತಹ ಸಂಪ್ರದಾಯ ಒಂದು ಮುಂದುವರಿಯುತ್ತದೆ. ಹಾಗೂ ಆ ಸಂದರ್ಭದಲ್ಲಿ ಎಲ್ಲರೂ ನಿನ್ನನ್ನು ನೆನೆಸಿಕೊಳ್ತಾರೆ, ನಿನ್ನ ತ್ಯಾಗವನ್ನು ಅಂತ. ಈ ರೀತಿಯಾಗಿ ಆ ನೀಳಾದೇವಿಯ ತ್ಯಾಗದಂತೆ ನಾವುಗಳೂ ಕೂಡ ನಮ್ಮ ಅಹಂಕಾರವನ್ನು, ನಮ್ಮ ನಾನು ನನ್ನದು ಅಂತ ಹೇಳುವಂತಹ ಭಾವವನ್ನು ಬದಿಗೊತ್ತಿ ನಮ್ಮ ಅಹಂಕಾರವನ್ನೇ ಮೆರೆಸುವಂತಹ, ನಮ್ಮ ಸೌಂದರ್ಯದ ಪ್ರತೀಕವಾದಂತಹ ಕೂದಲನ್ನು ಭಗವಂತನ ಮುಂದೆ ಇಟ್ಟು ನಾನು ನಿನ್ನವನು, ನಿನ್ನ ಮುಂದೆ ನಾನು ಯಾವುದಕ್ಕೂ ಇಲ್ಲ, ತೃಣಸಮಾನನು ಅಂತ ಹೇಳುವಂತಹ ಭಾವದಿಂದ ಅವನಲ್ಲಿ ಶರಣಾಗುವಂತಹ ಒಂದು ಭಕ್ತಿಯ ಒಂದು ಭಾವವೇ ಈ ಮುಡಿ ಕೊಡುವಂಥದ್ದು. ಮೊನ್ನೆಯಷ್ಟೇ ನಮ್ಮ ಭಾರತದ ಅತ್ಯಂತ ಶ್ರೀಮಂತರ ಮಗ ತಿರುಮಲ ತಿರುಪತಿಗೆ ಹೋಗಿ ತನ್ನ ಮುಡಿಯನ್ನು ಕೊಟ್ಟು ಭಗವಂತನ ಮುಂದೆ ಹಣ, ಅಂತಸ್ತು, ಅಧಿಕಾರ, ಸೌಂದರ್ಯ ಯಾವುದೂ ಇಲ್ಲ, ಎಲ್ಲವೂ ತೃಣ ಸಮಾನ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ಭಗವಂತನ ಮುಂದೆ ನಮ್ಮ ಅಹಂಕಾರ ಏನೂ ನಡೆಯೋದಿಲ್ಲ. ಅವನಲ್ಲಿ ಸಂಪೂರ್ಣ ಶರಣಾಗತಿಯೇ ನಮ್ಮ ಅಸ್ತಿತ್ವದ ರಹಸ್ಯ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ. ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.